ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ಏನೂ ಕೂಡ ಅಲ್ಲ. ಕೆಲ ವಿದ್ಯಾರ್ಥಿಗಳು ಏನಪ್ಪ ಹೇಳ್ತಾ ಇದ್ದೀರಾ ಅಂತ ಅಂದರೆ, ನಮಗೆ ಲಾಸ್ಟ್ 6 ಮಂತ್ಸ್ ಕರೆಂಟ್ ಅಫೇರ್ಸ್ ಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು ಡಿಸೆಂಬರ್ 2025 ಒಂದು ಪ್ರಚಲಿತ ಘಟನೆಗಳಿದ್ದಾವೆ. ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಇದೆ. ಸಿಟಿ ಲೈಫ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಇದೆ. ನೆಕ್ಸ್ಟು 11ನೇ ಫೈಡ್ ಚೆಸ್ ವಿಶ್ವಕಪ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೊಟ್ಟಿದ್ದಾರೆ. ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ದಿತ್ವಾ ಚಂಡಮಾರುತಕ್ಕೆ ಹೆಸರು ಇಟ್ಟ ದೇಶ ಯಾವುದು ಅಂತ ಇದೆ. ನೆಕ್ಸ್ಟ್ ಇಲ್ಲಿ ದಿತ್ವಾ ಚಂಡಮಾರುತಕ್ಕೆ ತತ್ತರಿಸಿದ ಶ್ರೀಲಂಕಾಗೆ ಆಪರೇಷನ್ ಸಾಗರ ಬಂಧು ಎಂಬತಕ್ಕಂಥದ್ದನ್ನು ಶುರು ಮಾಡಿದ ದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 2025 ಪ್ರಕಾರ ಅತಿ ಹೆಚ್ಚು ODI 6 ಹೊಡೆದಿರುವ ಕ್ರಿಕೆಟಿಗ ಯಾರು ಅಂತ ಕೊಟ್ಟಿದ್ದಾರೆ. ವಿಶ್ವ ಏಡ್ಸ್ ದಿನ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡುತ್ತಾರೆ. ಗುಡ್ ಗವರ್ನೆನ್ಸ್ ಡೇ ಈ ಒಂದು ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತಾರೆ. ಏಕೋ ವೇರಿಯಂಟ್ ವ್ಯಾಯಾಮವನ್ನು ಯಾವ 2 ದೇಶಗಳು ಇಲ್ಲಿ ನಡೆಸಿಕೊಂಡು ಬಂದಿವೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಾಲಿನ್ಯ ಸಂರಕ್ಷಣಾ ದಿನ ಯಾವ ದಿನಾಂಕದಂದು ಮಾಡುತ್ತೇವೆ ಅಂತ ಕೊಟ್ಟಿದ್ದಾರೆ. ಕೊನಾರ್ಕ್ ಸೂರ್ಯ ದೇವಸ್ಥಾನ ಎಲ್ಲಿದೆ ಅಂತ ಇದೆ. ಹರಿಮಾವು ಶಕ್ತಿ ಎಂಬತಕ್ಕಂಥ ಯುದ್ಧ ಅಭ್ಯಾಸ ಯಾವ 2 ರಾಷ್ಟ್ರಗಳ ನಡುವೆ ನಡೆಯುತ್ತದೆ ಅಂತ ಇದೆ. ಅತಿ ಹೆಚ್ಚು GI ಟ್ಯಾಗ್ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ಯಾವ ರಾಜ್ಯದಲ್ಲಿ ನಡೆಯುತ್ತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ASEAN ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿಕೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾರ್ನ್ ಬಿಲ್ ಫೆಸ್ಟಿವಲ್ ಯಾವ ಒಂದು ರಾಜ್ಯದಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗುತ್ತದೆ. ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಯಾರು ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 2025 ಪ್ರಕಾರ ಭಾರತದಲ್ಲಿ ಎಷ್ಟು ರಾಮಸರ ತಾಣಗಳು ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟಾಗಿ 100 ಇದ್ದಾವೆ. ಇದನ್ನು ಓದ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಡಿಸೆಂಬರ್ 2025ಕ್ಕೆ ಸಂಬಂಧಪಟ್ಟಂತೆ ಸೇಮ್ ಕ್ವಶನ್ ಹಿಟ್ ಆಗಿತ್ತು. ಜನವರಿಯಲ್ಲಿ ಕೇಳಿರ್ತಕ್ಕಂತಹ ಒಂದು ಏನಪ್ಪ ಅಂತ ಅಂದರೆ, ಜನವರಿಯಲ್ಲಿ ಒಂದು ಎಕ್ಸಾಮ್ ಆಗಿತ್ತು, SDFD ಎಕ್ಸಾಮ್. ಡೈರೆಕ್ಟಾಗಿ ಇದೇ ಕ್ವಶನ್ ಕೇಳಿದರು. ಓಕೆನಾ. ಆವಾಗ 96 ಇತ್ತು, ಈಗ 100 ಆಗಿದ್ದಾವೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಇತ್ತೀಚೆಗೆ ಸ್ಕ್ವಾಶ್ ವಿಶ್ವಕಪ್ ಗೆದ್ದ ರಾಷ್ಟ್ರ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಅನಾವರಣಗೊಳಿಸಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಸೈಸ್ ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥದ್ದು ಯಾವ 2 ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಗೆದ್ದ ದೇಶ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಭಾರತೀಯ ಮಹಿಳಾ ಆಯೋಗದ ಇತ್ತೀಚೆಗೆ ಯಾವ ಸ್ಕಾಲರ್ಶಿಪ್ ಯೋಜನೆ ಲಾಂಚ್ ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪ್ರೇರಣಾ ಸ್ಥಳ ಎಲ್ಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಯಾರು ನೀಡುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿಜ್ಞಾನ ರತ್ನ ಪುರಸ್ಕಾರ, ವಿಜ್ಞಾನ ಶ್ರೀ, ವಿಜ್ಞಾನ ಭರತ ಶಾಂತಿ ಸ್ವರೂಪ್ ಭಟ್ನಾಗರ್ ಮತ್ತು ಇಲ್ಲಿ ವಿಜ್ಞಾನ ಟೀಮ್. ಮತ್ತು ಇಲ್ಲಿ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಯಾವ ವರ್ಷದಲ್ಲಿ ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಖೇಲ್ ರತ್ನ ಪುರಸ್ಕಾರ ಯಾರಿಗೆ ಕೊಡಲಾಗಿದೆ 2025 ಅಂತಾರೆ. ಹಾರ್ದಿಕ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ ಅಂತ. ಇಷ್ಟು ಡಿಸೆಂಬರ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇವೆಲ್ಲವನ್ನು ಕೂಡ ಯಾವ ರೀತಿ ಪಡ್ಕೋಬೇಕು ಅಂತ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳು ಮತ್ತು ಇಲ್ಲಿ ಉತ್ತರಗಳು ಏನಿದ್ದಾವೆ ಡಿಸೆಂಬರ್ 2025 ಒಂದು PDF ಈಗ ನೀವು ನೋಡಿದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಇದೇ ರೀತಿ ನಿಮಗೇನಾದರೂ ಡಿಸೆಂಬರಿಂದ ಹಿಡಿದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಇಲ್ಲಿ ಈಗ ಜೂನ್ ಇನ್ನೂ ಕೂಡ ನಡೀತಾ ಇದೆ, ಇನ್ನೂ ಕೂಡ ಸಂಪೂರ್ಣವಾಗಿ ಬಂದಿಲ್ಲ. ಇದುವರೆಗೂ ಡಿಸೆಂಬರ್ನಿಂದ ಹಿಡಿದು ಮೇ ತಿಂಗಳವರೆಗೆ ನಿಮಗೇನಾದರೂ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಏನಪ್ಪ ಮಾಡಿ ಅಂತ ಅಂದರೆ, 60 ರೂಪಾಯಿಗಳನ್ನು ನೀವೇನು ಮಾಡಿ ಸೆಂಡ್ ಮಾಡಬೇಕು. 60 ರೂಪಾಯಿಗಳನ್ನು ಸೆಂಡ್ ಮಾಡಿದ ನಂತರ udyogjeevan12@gmail.comಗೆ ನೀವು ಈ ಒಂದು ಇಮೇಲ್ ವಿಳಾಸಕ್ಕೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೊಡ್ತೇವೆ. ವಿದ್ಯಾರ್ಥಿಗಳೇ, ಡಿಸೆಂಬರ್ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ನೀವು ಯಾವ ರೀತಿ ನೋಡಿದ್ದೀರಾ ಅದೇ ರೀತಿ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚು, ಏಪ್ರಿಲು, ಮೇ ಈ ರೀತಿಯಾಗಿ ನಿಮಗೆ ಏನಪ್ಪ ಮಾಡಿದ್ದೇವೆ ಅಂತ ಅಂದರೆ, ಕ್ಲಿಯರಾಗಿ ನಿಮಗೆ ಒಂದರಿಂದ ಒಂದು ಯಾವ ರೀತಿ ಕೊಟ್ಟಿದ್ದೇವೆ ಅಂತ ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕರೆಂಟ್ ಅಫೇರ್ಸನ್ನು ಕ್ವಶನ್ಸ್ ರೂಪದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ಕರೆಂಟ್ ಅಫೇರ್ಸ್ ಇದೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ SDFD ಎಕ್ಸಾಮ್ಗಳಿಗೆ ಡೈರೆಕ್ಟಾಗಿ ಯೂಸ್ಫುಲ್ ಆಗುತ್ತೆ. ಓಕೆನಾ. ಅದಕ್ಕಾಗಿ ಲಾಸ್ಟ್ 6 ಮಂತ್ಸ್ನ ಒಂದು ಕರೆಂಟ್ ಅಫೇರ್ಸನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸೆಂಡ್ ಮಾಡಿ ಪಡ್ಕೋಬೋದಾಗಿರ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಮಾಡಿದ್ದೇವೆ ನಾವು. ಅದಕ್ಕಾಗಿ ಇದನ್ನು ಪಡೆದುಕೊಳ್ಳಿ. ಯಾಕೆ ಅಂತಂದರೆ ಉಪಯೋಗವನ್ನು ಪಡೆದುಕೊಂಡ್ರಿ ಅಂತ ಅಂದರೆ ನೀವು ಎಕ್ಸಾಮ್ಸಲ್ಲಿ ಓದ್ಕೋಬೋದು. ಈ ಒಂದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ಏನಿದೆ 5 ತಿಂಗಳ ಕರೆಂಟ್ ಅಫೇರ್ಸನ್ನು ಆಲ್ರೆಡಿ ನಾವು ನಮ್ಮ ಒಂದು ತರಗತಿಗಳಾಗಿ ಆಲ್ರೆಡಿ ಏನು ಮಾಡಿದ್ದೇವೆ ಅಂತಂದರೆ ಅಪ್ಲೋಡ್ ಕೂಡ ಮಾಡಿದ್ದೇವೆ.
ಓಕೆನಾ. ನಮ್ಮ ಒಂದು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಅದರ ಜೊತೆಗೆ ನಿಮಗೇನಾದರೂ PDF ಬೇಕು ನನಗೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅಂದರೆ ವಿತಿನ್ 2 hours ಒಳಗೆ 6 months ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮುಗಿಸ್ಬೇಕು ಅಂತ ಅಂದರೆ ನೀವು ನಮಗೆ 60 ರೂಪಾಯಿಗಳನ್ನು ಸೆಂಡ್ ಮಾಡಿ ನೀವು PDF ಪಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಟೆಲಿಗ್ರಾಮ್ನ ಜಾಯ್ನ್ ಆಗಿ ನೀವು ಡೈರೆಕ್ಟಾಗಿ ನಮಗೆ ಮೆಸೇಜ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡ್ಬೋದು. ಓಕೆನಾ. ಇದಾಗಿತ್ತು ಈಗ ಒಂದು ಕರೆಂಟ್ ಅಫೇರ್ಸ್ನ ಯಾವ ರೀತಿ ಪ್ರಿಪರೇಷನನ್ನು ನಡೆಸಬೇಕು ಎನ್ನುವುದರ ಮಾಹಿತಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.